ಕೊನೆಗೂ ನಿಲ್ಲೆ ನಿಲ್ಲೆ ಕಾವೇರಿ ನಿಲ್ದೇ ಇರಂಗೆ ಕಾವೇರಿ ನೀರು ಸೀದಾ ತಮಿಳ್ನಾಡಿಗೆ ಕರ್ಕೊಂಡು ಹೋಯ್ತು. ಸೊ ಈ ಒಂದು ಟಾಸ್ಕ್ ಇಂದ ಯಾರಿಗೂ ಉಪಯೋಗ ಆಗಿಲ್ಲ. ಅದಕ್ಕೆ ಉಸ್ತುವಾರಿ ತೆಗೆದುಕೊಂಡಂತಹ ನಿರ್ಧಾರ ನನಗೆ ಸರಿ ಅನಿಸಿಲ್ಲ. ಹೌದು, ರಘು ಅವರು ಮಾಡಿದ್ದು ಮಿಸ್ಟೇಕ್ಸ್. ಯಾಕಂದ್ರೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿರ್ತಾರೆ 4 ಗೂಟಗಳನ್ನ ತೆಗಿಬೇಕಂತ ಹೇಳಿದ್ರೆ, ಸೊ 4 ಗೂಟಗಳನ್ನ ತೆಗೆದ್ಮೇಲೆ ಸೊ ಆ ಒಂದು 4 ಗೂಟಗಳನ್ನ ಬಿಟ್ಟು ಬೇರೆ ಗೂಟಗಳನ್ನ ಎಲ್ಲಿ ಬೇಕಾದ್ರೂ ಹಾಕೊಳ್ಬೋದಿತ್ತು. ರಘು ಅವ್ರು ಮಾಡಿದ ಮಿಸ್ಟೇಕ್. ಬಟ್ ಅದಕ್ಕೆ 10 ಸೆಕೆಂಡ್ ಪಾಸ್ ಕೊಟ್ಟು ಆಟನ ಮುಂದುವರಿಸಬಹುದಿತ್ತು. ಅಂಡ್ ಮುಂದುವರಿಸೋದಷ್ಟೇ ಅಲ್ಲ, ಸೊ ಒಂದು ಸರಿಯಾದಂತ ನಿರ್ಧಾರ ತೆಗೆದುಕೊಳ್ಬೇಕಿತ್ತು ಅಂತ ನನ್ಗನ್ಸು. ಸ್ಪಂದನ ಅವ್ರ ಟೀಮ್ ಅಲ್ಲಿ ತುಂಬಾನೇ ಕಡಿಮೆ ನೀರಿತ್ತು ಅಂಡ್ ಅಶ್ವಿನ್ ಅವ್ರ ಟೀಮ್ ಅಲ್ಲಿ ಜಾಸ್ತಿ ನೀರಿತ್ತು. ಕೊನೆಗೂ ಆ ಒಂದು ಗೂಟನ ಕಿತ್ತಿ 10 ಸೆಕೆಂಡ್ ಪಾಸ್ ಮಾಡಿ ಅಥವಾ 20 ಸೆಕೆಂಡ್ ಪಾಸ್ ಮಾಡಿ ಕೊನೆಗೂ ಆಟದ ಡಿಸಿಷನ್ಸ್ ನ ತಗೊಳ್ಬೋದಿತ್ತು. ಬಟ್ ಆ ಒಂದು ವಿಚಾರದಲ್ಲಿ ರಾಶಿಕಾ ಅವ್ರು ಮಾಡಿದ್ದು ಅಥವಾ ರಾಶಿಕಾ ಅವರ ನಿರ್ಧಾರ ನನಗೆ ಇಷ್ಟ ಆಗ್ಲಿಲ್ಲ. ತಪ್ಪಾಗಿದೆ ಗೇಮ್ ಆಡೋದ್ರಿಂದ. ಸೊ ಅದಕ್ಕೆ ಇನ್ನೂ ಎಕ್ಸ್ಟ್ರಾ 10 ಸೆಕೆಂಡ್ ಪಾಸ್ ಕೊಟ್ಟು ಈ ಒಂದು ಆಟನ ಕಂಪ್ಲೀಟ್ ಆಗಿ ಮಾಡಬಹುದಿತ್ತು. ಸೊ ರೌಂಡ್ 3 ಆಡಿದಾಗ ಇದೇ ಒಂದು ರೂಲ್ಸ್ ನ ಬಿಫೋರ್ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಕಂಟೆಸ್ಟೆಂಟ್ಸ್ ಗಳು ಫಾಲೋ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ರೌಂಡ್ 3 ಗೆದ್ದಂತ ಅಶ್ವಿನ್ ಅವ್ರ ಟೀಮು ಅಂಡ್ ರಾಶಿಕಾ ಅವ್ರ ಪ್ರಕಾರ ರೌಂಡ್ 2 ಗೆದ್ದಂತ ಸ್ಪಂದನ ಅವ್ರ ಟೀಮು ಈಕ್ವಲ್ ಆದ್ರಿಂದ ಯಾರು ಕೂಡ ಸೇವ್ ಆಗಿಲ್ಲ. ಇಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ. ಒಂದು ಟಾಸ್ಕ್ ಅಲ್ಲಿ ಮಿಸ್ಟೇಕ್ ಅಂತ ಬಂದಾಗ ಬುಡ ಮೇನ್ ಆಗುತ್ತೆ. ಸೊ ಬುಡ ಅಂದ್ರೆ ಉಸ್ತುವಾರಿ. ಸೊ ಉಸ್ತುವಾರಿ ಇನ್ನೊಬ್ಬರನ್ನ ಕೊಡಬಹುದಿತ್ತು. ಬಟ್ ರಾಶಿಕಾ ಅವರೇ ಇನ್ನೊಬ್ಬರನ್ನ ಬಿಗ್ ಬಾಸ್ ಕಡೆಯಿಂದ ಕೇಳ್ಕೊಳ್ಬಹುದಿತ್ತು. ಬಟ್ ಅದನ್ನೆಲ್ಲೂ ಮಾಡಿಲ್ಲ. ಸೊ ತಪ್ಪು ಅಂತ ಬಂದಾಗ ರಾಶಿಕಾ ಅವ್ರದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಲ್ಲೋ ವಿಫಲರಾದ್ರಂತ ನನ್ಗನಿಸ್ತು. ಇಬ್ಬರು ತಂಡದಿಂದ ಹಾಕಿರ್ತಕ್ಕಂಥ ಎಫರ್ಟ್ಸ್ ಆಗಿರ್ಬೋದು, ಅವರ ಸ್ಟ್ರೆಂತ್ ಆಗಿರ್ಬೋದು, ಏನು ಯೂಸ್ ಇಲ್ಲದೆ ಇರಂಗಾಯ್ತು ಈ ಒಂದು ಟಾಸ್ಕ್ ಅಲ್ಲಿ. ಸೊ ಹಾಗಾಗಿ ನಿಲ್ಲೆ ನಿಲ್ಲೆ ಕಾವೇರಿ ಬಿಗ್ ಬಾಸ್ ಮನೆಯಿಂದ ಸೀದಾ ತಮಿಳ್ನಾಡಿಗೆ ಕರ್ಕೊಂಡು ಹೋದ್ರು ಅಂತ ನಾನು ಹೇಳ್ತೀನಿ. ಈ ಒಂದು ಆಟದಲ್ಲಿ ರಾಶಿಕಾ ಅವರು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡ್ತಾ